ಇಲ್ಲಿಯ ತನಕ ಯಡಿಯೂರಪ್ಪಾಜಿ ಅವರು ಸ್ಪರ್ಧಿಸಿದ ಕ್ಷೇತ್ರ. ಈಗ ಅವರ ಮಗ ವಿಜಯೇಂದ್ರ ಅವರು ಶಾಸಕರಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನಮ್ಮ ಕ್ಷೇತ್ರದಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿ 4 ಸರಿ ಮುಖ್ಯಮಂತ್ರಿ ಆದ ನಂತರ ಅಭಿವೃದ್ಧಿ ಕಾರ್ಯ ಎಷ್ಟು ಬೇಕು ಅಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ. ಏತ ನೀರಾವರಿ ಆಗಿದೆ. ಬಗರ್ಹುಕುಂ ಚಳುವಳಿ ಮಾಡಿ ನಮ್ಮಲ್ಲಿ ಇರುವಂಥ ಬಗರ್ಹುಕುಂ ಸಾಗುವಳಿದಾರರನ್ನು ಇವತ್ತಿಗೂ ಒಕ್ಕಲೆಬ್ಸಿದ ರೀತಿ ನೋಡ್ಕೊಳ್ತಿದ್ದಾರೆ. ಈಗ ಯಡಿಯೂರಪ್ಪರ ಹಾದಿಯಲ್ಲಿ ಅವ್ರ ಮಕ್ಕಳು ಕೂಡ ನಡೀತಾ ಇದ್ದಾರೆ ನಮ್ಮ ತಾಲೂಕಲ್ಲಿ. ಹಾಗಾಗಿ ಅವ್ರ ಅಭಿಮಾನಕ್ಕೋಸ್ಕರ ವೈಯಕ್ತಿಕವಾಗಿ ನಾವೆಲ್ಲ ಬಂದಿದ್ದೀವಿ ಇಲ್ಲಿಗೆ. ಸರ್, ಯಡಿಯೂರಪ್ಪನವರು ಕೊಡುಗೆ ಏನು ಅಂತ ಕಾಂಗ್ರೆಸ್ ಪಕ್ಷದವ್ರು ಟೀಕೆ ಮಾಡ್ತಾರೆ. ಸರ್, ಕಾಂಗ್ರೆಸ್ ಪಕ್ಷದವ್ರು ಟೀಕೆ ಮಾಡ್ತಿದಾರಲ್ಲ, ಅವ್ರ ಕೊಡುಗೆ ಏನು ಅಂತ ನಮಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರ ಕೊಡುಗೆ ಅವರು ನೋಡ್ತಾ ಹೋದರೆ ಇವತ್ತು ಬಂದಿರೋ ಜನಸಾಗರ ನೋಡಿದರೆ ಅವ್ರಿಗೆ ಅರ್ಥ ಆಗಬೇಕು ಯಡಿಯೂರಪ್ಪನವ್ರ ಕೊಡುಗೆ ಏನು. 50 ವರ್ಷ ಸುದೀರ್ಘ ರಾಜಕೀಯದಲ್ಲಿ ಯಡಿಯೂರಪ್ಪನವ್ರು ಏನು ಮಾಡಿದ್ದಾರೆ ಅಂತೇಳಿ ಅವ್ರು ಆತ್ಮಪೂರ್ವಕವಾಗಿ ಅವ್ರು ಕೇಳ್ಕೋಬೇಕು. ಕಾಂಗ್ರೆಸ್ನವರು ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಬಿಟ್ರೆ, ಯಡಿಯೂರಪ್ಪನವರು ರೈತರಿಗೋಸ್ಕರ ರಾಜಕೀಯ ಮಾಡಿದಂಥ ವ್ಯಕ್ತಿ. ಒಬ್ಬ ಶಾಸಕರಿದ್ದು ಸರ್ಕಾರ ರಚನೆ ತನಕ ತಂದಂಥ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸರ್ಕಾರ ತಂದಂಥವ್ರು ಯಡಿಯೂರಪ್ಪನವರು. ತಮ್ಮ ಹೆಸರು ಮಧು ಅಂತ ಸರ್, ಹೋತನಕಟ್ಟೆ. ಸರ್, ನಮ್ಮ ಕ್ಷೇತ್ರದಿಂದ ಟೋಟಲ್ 150 ಬಸ್ ಬಂದಿದ್ದಾವೆ. ಒಂದು 70ರಿಂದ 100 ಕಾರ್ ಬಂದಿದೆ ಸರ್ ನಮ್ಮ ಕ್ಷೇತ್ರದಿಂದ.